ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಎಲ್ಲ ನಮ್ಮ ಮನೆ ದೇವರಿಗೆ ಬಸವನಂದಳ್ಳಿ ಅಂತ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಮಳೆ ತುಂಬ ಜೋರಾಗಿ ಬೇರೆ ಬರ್ತಾ ಇದೆ. ಸೊ ನಮ್ಮ ಮಮ್ಮಿ ಲಾಕ್ ಮಾಡ್ತಾ ಇದ್ದಾರೆ. ನಾನು, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಮನೆಯವರು. ಮಳೆ ನೋಡಿದ್ರೆ ತುಂಬ ಬರ್ತಾಯಿತ್ತು. ನನ್ನ ತಂಗಿ ಹ್ಯಾಟ್ ಗೇಟ್ ಹಾಕೊಂಡು ಹಂಗೆ ರೆಡಿ ಆಗಿಬಿಟ್ಟಿದ್ಲು. 4 ಜನ ಇವಾಗ ಎಲ್ಲಾದರೂ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಮಳೆ ಅಂತೂ ತುಂಬ ಜೋರಾಗಿ ಬರ್ತಾಯಿತ್ತು. ಸೊ ದೇವಸ್ಥಾನದ ಹತ್ರ ಹೋಗುವಾಗ ಅಲ್ಲೇ ದೇವಸ್ಥಾನದ ಪಕ್ಕನೇ ನವಿಲುಗಳೆಲ್ಲ ಓಡಾಡ್ತಾ ಇತ್ತು. ಸೊ ಜಾಸ್ತಿ ದೂರ ಇತ್ತು, ಕಾಣಲಿಲ್ಲ, ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಮ್ಮ ಅಂಕಲ್ದು ತೋಟ. ದೇವಸ್ಥಾನದ ಹಿಂದೆನೇ ಇದೆ. ಸೊ ಹೇಗೂ ಯಾವಾಗಲೂ ಇಲ್ಲಿಗ ನಾವೆಲ್ಲ ಆವಾಗ ಮದುವೆಗಿಂತ ಮುಂಚೆ ದೇವಸ್ಥಾನಕ್ಕೆ ಜಾತ್ರೆಗೆ ಅಂತ ಬಂದಾಗ ಇಲ್ಲೆಲ್ಲ ಬಂದು, ಇಲ್ಲಿ ಚೌಡಮ್ಮಂದು ಮರ ಇದು, ಇಲ್ಲೂ ಪೂಜೆ ಮಾಡಿಕೊಂಡು ಊಟ ತೊಗೊಬಂದಿರ್ತಿದ್ವಿ. ಊಟನ ಎಲ್ಲರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಈ ಥರ ಎಲ್ಲ ಇದೆಯಲ್ಲ ಇಲ್ಲೆಲ್ಲ ಆಟ ಆಡಿಕೊಂಡು ಹೋಗ್ತಾ ಇದ್ವಿ. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ. ಸುಮಾರು 2 ವರ್ಷ ಆಗಿತ್ತು ಈ ಥರ ಹೋಗಿರಲಿಲ್ಲ ನಾನು. ಅಲ್ಲಿ ತುಂಬ ನವಿಲುಗಳು ಜಾಸ್ತಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಮಳೆಗಾಲ ಆಗಿದ್ದರಿಂದ ತುಂಬ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ನವಿಲೆಲ್ಲ ಕೂಗ್ತಾ ಇರತ್ತೆ ನೋಡಿ, ಸೌಂಡೆಲ್ಲ ಕೇಳಿಸ್ತಾ ಇತ್ತು. ಬಟ್ ಆದರೆ ಇದರಲ್ಲಿ ಅಷ್ಟೊಂದು ಕೇಳಿಸ್ತಾ ಇಲ್ಲ. ಸೊ ಫೈನಲಿ ಟೆಂಪಲಿಗೆ ರೀಚ್ ಆದ್ವಿ. ಅವರು ಬಾಗಿಲು ಬೇರೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ರು, ಅವ್ರ ಮನೆ ಪಕ್ಕನೇ ಇರೋದ್ರಿಂದ. ಸೊ ಅಲ್ಲಿವರೆಗೂ ಹೆಜ್ಜೆ ಪ್ರದಕ್ಷಿಣೆ ಏನಾದರೂ ಹಾಕೋಣ ಅಂತ ಹೆಜ್ಜೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು, ಅಮ್ಮ, ತಂಗಿ 3 ಜನನೂ ಹೆಜ್ಜೆ ಪ್ರದಕ್ಷಿಣೆ ಹಾಕಿದ್ವಿ. ಸೊ ಅಷ್ಟೊತ್ತಿಗೆ ಪೂಜಾರಪ್ಪನವ್ರು ಬಂದರು. ಸೊ ಇದೇ ನಮ್ಮ ಮನೆ ದೇವರು ಬಸವಣ್ಣ ಅಂತ. ಇಲ್ಲೂ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಮತ್ತೆ ಊರೊಳಗೆ ಬಂದು ಇಲ್ಲೊಂದು ವೀರಭದ್ರೇಶ್ವರ ದೇವಸ್ಥಾನ ಇತ್ತು. ಇದೂ ಅಷ್ಟೇ, ನಾನಂತೂ ಒಂದು 10 ವರ್ಷ ಆಗಿತ್ತೇನೋ ಈ ಕಡೆ ನೋಡಿದೆ ನಾನು. ಸೊ ಇವಾಗ ತುಂಬ ಡೆವಲಪ್ ಎಲ್ಲ ಮಾಡಿಬಿಟ್ಟಿದ್ರು, ಚೆನ್ನಾಗಿ ಮಾಡಿದರು. ಅವಾಗ ಈ ಥರ ಇರಲಿಲ್ಲ, ಫುಲ್ಲು ಕಲ್ಲಿಂದನೇ ವಿಗ್ರಹ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಡೋರ್ ಓಪನ್ ಆಗಿತ್ತು ಇಲ್ಲೂ ಕೂಡ, ಬಟ್ ಅರ್ಚಕರು ಯಾರೂ ಇರಲಿಲ್ಲ. ಹಾಗೆ ಕೈ ಮುಕ್ಕೊಂಡು ಮತ್ತೆ ನೋಡೋಣ ಅಂತ ಅಂದ್ಕೊಂಡ್ವಿ.
ಸೊ ಅಮ್ಮನೇ ಪೂಜೆ ಮಾಡೇ ಬಿಟ್ಟರು. ಇಲ್ಲಿವರೆಗೂ ಬಂದಿದ್ದೀವಿ, ಸ್ವಲ್ಪ ಮಂಗಳಾರತಿ ಮಾಡಿ ಹೋಗೋಣ ಅಂತ ನಮ್ಮಮ್ಮನೇ ಪೂಜೆ ಮಾಡಿದ್ವಿ, ಮಂಗಳಾರತಿ ತೊಗೊಬಿಟ್ವಿ. ಸೊ ಇದೆಲ್ಲ ಬಂದುಬಿಟ್ಟು ಆವಾಗಿನ ಕಾಲದಲ್ಲಿ ಮೀನ್ಸ್ ತುಂಬ ಹಳೆಯ ಕಾಲದ್ದು ಫ್ರೆಂಡ್ಸ್. ಇದೆಲ್ಲ ಎಷ್ಟು ಹಳೆಯದು ಅಂತ ಅಂದರೆ ಶಾಸನದ ಕಾಲ ಅಂತಾರಲ್ಲ ಆ ಟೈಪ್ ಇದು. ಆವಾಗಿನ ಕಾಲದಿಂದನೂ ಇವತ್ತಿನವರೆಗೂ ಇವೆಲ್ಲ ಹಾಗೇ ಇದೆ ನೋಡಿ, ಎಷ್ಟು ಡಿಫ್ರೆಂಟಾಗಿದ್ದಾವೆ. ಇದೆಲ್ಲ ಅಲ್ಲೇ ಸಿಕ್ಕಿದ್ದು, ತಾಳಗುಂದ ಅಂತ ಊರು. ಅದರಲ್ಲಂತೂ ಸಖತ್ತು ಶಾಸನಗಳನ್ನು ತಗೊಂಡಿದ್ದಾರೆ. ಆವಾಗಿನ ಕಾಲದಲ್ಲಿ ರಾಜರುಗಳೆಲ್ಲ ಇದ್ರಲ್ಲ ಆ ಟೈಮಲ್ಲಿ ಮಾಡಿದ್ದು. ನೋಡಿ ಈ ಗೊಂಬೆ ಹೇಗಿದೆ. ಇವೆಲ್ಲ ತುಂಬ ಹಳೆ ಕಾಲದ್ದು, ಇವಾಗೆಲ್ಲ ಈ ಥರ ಸಿಗೋದೇ ಇಲ್ಲ. ಇವಾಗ ನಾನು ನೋಡಿದ ಮಟ್ಟಿಗೆ ತುಂಬ ಚೆನ್ನಾಗಿತ್ತು. ಎಷ್ಟು ಹಳೆಯದು ಅಂತ ಅಂದರೆ ತುಂಬ ಹಳೆಯದು. ನೋಡಿ ಅಲ್ಲಿ ಲಿಂಗೋ ಇತ್ತು, ಅದನ್ನು ತೆಗೆದು ಬಿಟ್ಟಿದ್ದಾರೆ. ತುಂಬ ಅಂದರೆ ಅವಾಗೇ ಕೆತ್ತನೆ ಮಾಡಿಬಿಟ್ಟಿದ್ರು. ತುಂಬ ಚೆನ್ನಾಗಿದೆ. ಇವತ್ತಿಗೂ ಏನೂ ಆಗಿಲ್ಲ ನೋಡಿ. ಆನೆ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಇಷ್ಟನ್ನೆಲ್ಲ ನೋಡಿಕೊಂಡು ಆಮೇಲೆ ಈ ಕಡೆ ನೋಡಿ, ಈ ಕಡೆನೂ ಅಷ್ಟೇ ಯಾವ ಥರ ಕೆತ್ತಿದ್ದಾರೆ ಅಂತ. ಇದೆಲ್ಲ ತುಂಬ ಹಳೆಯದು. ಇಲ್ಲೇ ತುಂಬ ಹಳೆಯ ಶಾಸನಗಳು ಸಿಕ್ಕಿರೋದು ಕೂಡ ಇದೇ ಊರಲ್ಲಿ. ಸೊ ಎಲ್ಲ ನೋಡಿಕೊಂಡು ಇವಾಗ ಮನೆ ಹತ್ರ ಹೋಗುವಾಗ ಸೊ ಇನ್ನೊಂದು ಟೆಂಪಲ್ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ಇನ್ನೂ ಸ್ವಲ್ಪ ಇಲ್ಲಿಂದ ಮತ್ತೆ ಸ್ವಲ್ಪ ದೂರ ಇತ್ತು, ಬಟ್ ಅದನ್ನು. ಸೊ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ತುಂಬ ಹಳೆಯ ಕಾಲದ ಶಿವಲಿಂಗು. ಅಂದರೆ ಇದು ಮೂರು ಕಲರ್ ಬರುತ್ತೆ. ಇದು ಮೀನ್ಸ್ ಯಾವ ಥರ ಅಂತ ಅಂದರೆ 3 ಯುಗನ ಇದು ಇಂಡಿಕೇಟ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಹಳೆಯ ಕಾಲದ್ದು. ಆವಾಗೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ನಮ್ಮ ತಂದೆಯವರು. ಬಟ್ ಇವಾಗ ಯಾರೂ ಇದನ್ನು ಸರಿಯಾಗಿ ನೋಡ್ಕೊಂಡ್ರೆ ಈ ಥರ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿತ್ತು ಮಾತ್ರ. ತುಂಬ ಪವರ್ಫುಲ್ ದೇವ್ರು ಕೂಡ ಹೌದು ಇದು. ಸೊ ನೆಕ್ಸ್ಟು ಅಲ್ಲೇ ಮುಂದೆ ಬಂದ್ವಿ, ಮತ್ತು ಅಲ್ಲೂ ಎಷ್ಟೊಂದು ಇದ್ವು ನೋಡೋವಂಥ ಪ್ಲೇಸ್ಗಳು. ಸೊ ಇಲ್ಲಿ ನೋಡಿ, ಇಲ್ಲೇ ಬರೆದಿದ್ದಾರೆ 11ನೇ ಶತಮಾನದ್ದು ಇದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತೆ. ತುಂಬ ಹಳೆಯದು ಶಾಸನ ಹೊಂದಿದೆ ಫ್ರೆಂಡ್ಸ್ ಇದು. ಅವಾಗಿನ ರಾಜರ ಕಾಲದಲ್ಲಿ ಇದ್ದಿದ್ದಂತೆ. ಎಲ್ಲೆಲ್ಲಿ ನೋಡಿದರೂ ಶಿವಲಿಂಗಗಳೇ ಇದೆ. ಅವೇ ಎಷ್ಟೊಂದು ಉದ್ಭವ ಕೂಡ ಆಗಿದ್ವು. ಸರಿಯಾಗಿ ನೋಡಿ ಯಾವ ಥರ ಹೆಂಗೆ ಹೊರಗೆ ಲಿಂಗನೇ ಇಟ್ಬಿಟ್ಟಿದ್ದಾರೆ. ತುಂಬ ಕ್ಲೀನಾಗಿ ಮೇಂಟೈನೇ ಮಾಡಿಲ್ಲ ಅವರು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಇವತ್ತಿಗೂ ಇದ್ದಾವೆ ಇವು, ಏನೂ ಆಗಿಲ್ಲ. ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಹಳೆಯದು ಅಂತಂದರೆ 11ನೇ ಶತಮಾನದ ಬಸವಣ್ಣ ಇದು ನೋಡಿ. ಇವತ್ತಿಗೂ ಹಾಗೇ ಇದೆ. ಸಖತ್ ಪವರ್ಫುಲ್ ದೇವಸ್ಥಾನ ಇದು ಮಾತ್ರ. ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ. ಇಷ್ಟು ಫುಲ್ಲು ಕಲ್ಲಿಂದನೇ ಕೆತ್ತನೆ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ಮೇಲೆಲ್ಲ ಹೇಗೆ ಕೆತ್ತನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ. ಎಲ್ಲ ಕಲ್ಲು, ಫುಲ್ಲು ಕಲ್ಲಲ್ಲೇ ಮಾಡಿದ್ದಾರೆ. ಸೊ ನೋಡಿ ಬಾಗಿಲು ಕೂಡ ಅದ್ರ ಲಾಕ್ ನೋಡಿ ಹೇಗಿದೆ. ಇವಾಗೂ ಕಬ್ಬಿಣದಲ್ಲೇ ಹಾಕಿದ್ದಾರೆ. ತುಂಬ ಹಳೆ ಕಾಲದ್ದು ಅಂತ ಹೇಳಿದರು. ನಾವು ನೋಡಿರಲಿಲ್ಲ. ಎಷ್ಟೋ ಸರಿ ಅಲ್ಲೇ ಓಡಾಡಿದ್ದೀವಿ, ಬಟ್ ನೋಡೋಕ್ಕಾಗಿರಲಿಲ್ಲ. ಇವತ್ತು ಹೋಗೋಣ ಅಂತ ಹೊರಟ್ವಿ.
ತುಂಬ ಅಂದರೆ ತುಂಬ ಹಳೇದಿದು. ನೋಡಿ ಫ್ರೆಂಡ್ಸ್, ಹೇಗಿದೆ ಇದು ಶಿವಲಿಂಗು. ಆವಾಗ ರಾಜರುಗಳು ಎಲ್ಲ ಇದ್ಕೊಂಡು ಪೂಜೆ ಮಾಡ್ತಿದ್ರಂತೆ ಈ ಶಿವಲಿಂಗಗಳಿಗೆ. ಅವತ್ತಿಂದ ಹೇಗಿದೆಯೋ ಇವತ್ತು ಹಾಗೇ ಇದೆ ಅದು. ನೋಡಿ ಮೇಲೆ ಡಿಸೈನ್ ಹೆಂಗೆ ಕೆತ್ತಿದ್ದಾರೆ ಅಂತ. ಬಾಗಿಲು ನೋಡಿ, ಇಲ್ಲಿ ಲಾಕ್ ನೋಡಿ ಹೇಗೆ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಈ ಥರ ಲಾಕ್ ಅದು. ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಮ್ ಸುಸ್ತಿಕ್ಕು ಈ ಥರ ಎಷ್ಟು ಡಿಫ್ರೆಂಟಾಗಿದೆ ನೋಡಿ, ಚೆನ್ನಾಗಿತ್ತು. ಫುಲ್ ಎಲ್ಲ ಕಲ್ಲಿಂದನೇ ಕೆತ್ತನೆ ಮಾಡಿರೋದು. ತುಂಬ ಅಂದರೆ ತುಂಬ ಹಳೆಯದು. ಹೇಳಿದ್ನಲ್ಲ 11ನೇ ಶತಮಾನ ಅಂತ, ಅವಾಗೇ ಮಾಡಿಟ್ಟಿದ್ದಾರೆ. ಬಟ್ ಇದನ್ನು ಯಾರೂ ಚೆನ್ನಾಗಿ ಕೇರ್ ಮಾಡಿಲ್ಲ ಅವರು. ಇಲ್ಲೊಂದು ಶಿವಲಿಂಗ ಇದೆ ನೋಡಿ ಫ್ರೆಂಡ್ಸ್, ಇದು ಅಷ್ಟೇ ತುಂಬ ಹಳೆಯ ಶಿವಲಿಂಗಗಳು ಇವೆಲ್ಲ. ನೋಡಿ ಫ್ರೆಂಡ್ಸ್, ಮಳೆ ಬೇರೆ ಬರ್ತಾ ಇತ್ತು. ನಾವು ನೋಡೋಣ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ಬಟ್ ಇಷ್ಟೊಂದು ಹಳೆ ದೇವಸ್ಥಾನ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನೋಡಿದ್ವಿ ಅಷ್ಟೇ, ಕೇಳಿದ್ವಿ ನಾವು. ಇಲ್ಲಿರೋ ಶಿವಲಿಂಗನೇ ತಗೊಂಡೋಗಲ್ಲಿ ಹೊರಗೆ ಇಟ್ಟಿರೋದು ಅವರು. ಇದು ಖಾಲಿಯಾಗಿದೆ. ಸೊ ಹಾಗೆ ನೋಡ್ತಾ ಇದ್ವಿ ಏನೇನಿದೆ ಅಂತ. ಇಲ್ಲೂ ಕೂಡ ಎಷ್ಟೊಂದು ಎಲ್ಲ ಕೆಳಗೆ ಹಾಕ್ಬಿಟ್ಟಿದ್ದಾರೆ. ಸೊ ನಾನು ಕೂಡ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ಹಾಗೆ ಆನ್ ದ ವೇ ಹೋಗುವಾಗ ಏನಾದರೂ ತುಂಬ ಮಳೆ ಬರ್ತಾ ಇತ್ತಲ್ಲ, ಏನಾದರೂ ತಿನ್ನೋಣ ಅಂತ ರೋಡ್ ಸೈಡಲ್ಲಿ ನಿಲ್ಲಿಸಿದ್ವಿ ಕಾಫಿ ಕುಡಿಯೋಣ ಅಂತ. ಬಟ್ ಕಾಫಿನೇ ಇರಲಿಲ್ಲ. ಸೊ ಮಿರ್ಚಿ ತಿನ್ನೋಣ ಅಂದ್ಕೊಂಡ್ವಿ. ಮಿರ್ಚಿನೂ ಆವಾಗಲೇ ಹಾರೋಗ್ಬಿಟ್ಟಿದ್ವು ಅಂತ ಅಂದು ಅವರೇ ನಾನು ಮತ್ತೆ ಮಾಡಿಕೊಡ್ತೀನಿ ಫ್ರೆಶ್ ಆಗಿ ಅಂತ ಹೇಳಿ ಅವರೇ ಮಿರ್ಚಿ ಮತ್ತೆ ಹಾಕ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪಾಪ ನಮಗೋಸ್ಕರನೇ ಫ್ರೆಶ್ ಆಗಿ ಮಾಡಿಕೊಟ್ಬಿಟ್ರು. ತುಂಬ ಚೆನ್ನಾಗಿತ್ತು ಮಾತ್ರ, ಸಖತ್ ಕ್ರಂಚಿಯಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ಈ ಥರ ರೋಡ್ ಸೈಡಲ್ಲಿ ಈ ಥರ ಮಿರ್ಚಿ ಮಂಡಕ್ಕಿ ತಿನ್ನೋಕ್ಕೆ ನನಗಂತೂ ತುಂಬ ಲೈಕ್ ಆಗುತ್ತೆ. ಜೊತೆಗೆ ಮಂಡಕ್ಕಿನೂ ತೊಗೊಂಡ್ವಿ 2 ಪ್ಲೇಟು. ಸೊ ತೊಗೊಂಡು ಬಂದು ಕಾರಲ್ಲೇ ತಿನ್ನೋಣ ಅಂತ ಕೂತ್ಕೊಂಡ್ವಿ. ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ತುಂಬ ಚಕ್ ಅಂತ ಮಾಡಿಕೊಟ್ಬಿಟ್ರು. ನನಗಂತೂ ತುಂಬ ಖುಷಿಯಾಯಿತು. ಬಜ್ಜಿ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿತ್ತು. ತಿನ್ಕೊತ ಕಾರಲ್ಲಿ ಹೋದ್ವಿ. ಮಳೆ ಬರೋದಕ್ಕೂ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ನೋದಕ್ಕೂ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ಸೊ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಸೊ ಮಧ್ಯ ಅಲ್ಲೆಲ್ಲ ಊಟ ಮಾಡಿದ್ವಿ. ಮಶ್ರೂಮ್ ಎಲ್ಲ ಸಿಕ್ಕಿತ್ತು. ಸೊ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಸೊ ಇದಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.